ವಾವ್ ನವೀನ, ನಿನ್ನೆಲ್ಲ ರೀಲ್ಸ್ ಅಲ್ಲಿ ನೋಡಿದೀನಿ. ನಾನು ಡಾಕ್ಟರ್ ಇವಾಗ. ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿಸಿರೋದು ನಮ್ಮ ಮನೆಯಿಂದ. ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಈಗ ರೆಡಿಯಾಗಿ ಆಚೆ ಹೋಗ್ತಾ ಇದ್ದೀವಿ ನಾನು ನವೀನ್. ಎಲ್ಲಿಗೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿಂದು ಮತ್ತು ನಾಳೆ ನಾನು ಶೂಟ್ ಹೋಗ್ತಾ ಇದ್ದೀನಲ್ಲ, ಅದು 2 ಸೇರಿ ಕ್ಯಾಪ್ಚರ್ ಮಾಡ್ತೀನಿ. ಸೊ ಬನ್ನಿ ಬೇಗ ಹೋಗೋಣ. ಕಣ್ಣು ಗುಡ್ಡಗಳು ನೋಡಿ ಫ್ರೆಂಡ್ಸ್, ಇನ್ನು ನಿತ್ಯ ಕಣ್ಣಂಗಿದ್ದಾರೆ ನವೀನ್ ಅವರು. ಇಟ್ಸ್ ಓಕೆ, ಗೊತ್ತಾಗ್ತಾ ಇದೆ. ನಿದ್ದೆ ಕಣ್ಣಲ್ಲಿರೋದು ಅಲ್ಲಿ 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 ಏಯ್ ಕಲ್ಲ ನಿದ್ದೆ ಮಾಡ್ತಿದ್ದೆ ನವೀನ್. ಇನ್ನು ಇವಾಗ ಫಸ್ಟ್ ನಾವು ಜಯನಗರ್ ಹೋಗ್ತಾ ಇದ್ದೀವಿ. ಜಯನಗರ್ ಹೋಗಿ ನಮ್ಮ HK ಟ್ರೀಟ್ಮೆಂಟ್ ಇತ್ತು ಇವತ್ತು. ಸೊ HK ಟ್ರೀಟ್ಮೆಂಟ್ ಮುಗಿಸಿ ಆಮೇಲೆ ಮಿಕ್ಕಿದ ಕೆಲಸ ಏನಿದೆ ನೋಡಿ. ಇವಾಗ HK ಪರ್ಮನೆಂಟ್ ಕ್ಲಿನಿಕ್ ಅಂತ. ಸೊ ನಂದು ಇನ್ನೂ 1-2 ಸೆಕ್ಷನ್ ಐತೆ. ಬಿಸಿಲು ಐತಲ್ಲ ಅದಕ್ಕೆ ಕಾಣಿಸಲ್ಲ. ಸೊ ನಂದು ಇನ್ನೂ 1-2 ಸೆಕ್ಷನ್ ಐತೆ. ಸೊ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಇನ್ನೂ ಸೆಕ್ಷನ್ ಇದೆ, 2 ಅಲ್ಲ. ಇನ್ನೂ 2 ಅಲ್ಲ, ಇನ್ನೂ ಐತೆ. ನನಗೆ ಇನ್ನೂ ಬೇಕಾಗೋದು. ಬಟ್ ತುಂಬ ಗ್ಲೋ ಬರ್ತಾ ಇದೆ. ಹೋದ ಲಾಗಲ್ಲೂ ಹೇಳಿದ್ದೊಂದೇ, ಈ ಲಾಗಲ್ಲೂ ಹೇಳ್ತಾ ಇರೋದು ಒಂದೇ. ದಯವಿಟ್ಟು HK ವಿಸಿಟ್ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಜನ ನನ್ನ ಕೇಳಿದ್ದಾರೆ, ನನಗೆ ಹೇಳಿದ್ದೀನಿ, ಇಲ್ಲ ಸಜೆಷನ್ ಕೊಟ್ಟಿದ್ದೀನಿ. ಎಲ್ಲರೂ ಕೇಳಿದ್ದಾರೆ, ಕೊಟ್ಟಿದ್ದೀನಿ ಸಜೆಷನ್ ಕೊಟ್ಟಿದ್ದೀನಿ, ಬರ್ತೀನಿ ಅಂತ ಅಂದಿದ್ದಾರೆ. ಸೊ ಅದೇ ಥರ ನೀವು ಬನ್ನಿ, ಒಂದ್ಸಲಿ ಬನ್ನಿ, ವಿಸಿಟ್ ಮಾಡಿ ಆಯಿತಾ. ವಿಸಿಟ್ ಮಾಡಿ ನಿಮಗೆ ಇಷ್ಟ ಆದರೆ ನೀವು ಮಾಡಿಸ್ಕೊಳ್ಳಿ. ಹೇಳು. ಓಕೆ, ಇವಾಗ ನಾವು ಹೇಳು. ಇವಾಗ ನಾವು HK ಹೋಗ್ತಿದ್ದೀವಿ. ಸೊ ಇವತ್ತು ನಾನು ಏನು ಟ್ರೀಟ್ಮೆಂಟ್ ಇರುತ್ತೆ ಅಂತ ತೋರಿಸ್ತೀನಿ, ನಮ್ಮಿಂದು ಏನು ಟ್ರೀಟ್ಮೆಂಟ್ ಇರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀವಿ, ಹೋಗಿ ಚೆಕ್ ಮಾಡಿ ಬನ್ನಿ. ಇವಾಗ HK ಹೋಗೋಣ. ಬಾಯ್. ಎಸ್, ಇವಾಗ ನಮ್ಮದು ಮತ್ತೆ ಗ್ಲೋ ಅಪ್ ಸೆಷನ್ ನಡೀತಿದೆ. ಸೊ ಗ್ಲೋ ಅಪ್ ಸೆಷನ್ ಪ್ರೊಸೀಜರ್ ಹೆಂಗಿರುತ್ತೆ ಆ್ಯಂಡ್ ಹೇಗೆ ಮಾಡ್ತಾರೆ ಎಲ್ಲ ಪ್ರತಿಯೊಂದು ಇವಾಗ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾನೇನು ಟ್ರೀಟ್ಮೆಂಟ್ ತೊಗೋತೀನಿ ಅದು ಕೂಡ ತೋರಿಸ್ತೀನಿ. ಸೊ ಫಸ್ಟ್ ನಾವಿದು ಕಂಪ್ಲೀಟಾಗಿ ಮುಗಿಸಿ ಆಮೇಲೆ ನಾನು ಪ್ರೊಸೀಜರ್ಸ್ ಎಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, ಇವಾಗ ನವೀನ್ ಮತ್ತೆ ಗ್ಲೋ ಅಪ್ ಸೆಷನ್ ತೊಗೋತಾ ಇದ್ದಾನೆ. ಸೊ ಇದು ಬಂದು ಅವನು 4th ಟೈಮ್. ಹೆಂಗೆ ಅನಿಸ್ತಿದೆ ಇವಾಗ ನಿಂಗೆ ಗ್ಲೋ ಅಪ್ ಸೆಷನ್ ತೊಗೊಂಡು? ನಾನು ಡಾಕ್ಟರ್ ಇವಾಗ. ಇವಾಗ ಮುಂಚೆಯಿಂದಲೇ ಇವಾಗ ಮುಂಚೆ ನನಗೆ 3-4 ಸೆಷನ್ ಮುಂಚೆ ನನಗೆ ಅನ್ನಿಸ್ತೈತೆ, ಬೇರೆಯವರು ಎಕ್ಸ್ಪ್ಲೈನ್ ನನಗೆ ಅನ್ನಿಸ್ತೈತೆ ಚೆನ್ನಾಗಿ ಬರ್ತಿದೆ, ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಿದೆ. ಮತ್ತೆ ಕೇಳಬೇಡಿ ಎಲ್ಲರೂ, ನಾನು ಯಾಕೆ ಇವಾಗ ಮಾತಾಡ್ಸ್ತಾ ಇದ್ದೀನಿ ಟ್ರೀಟ್ಮೆಂಟ್ ಮಧ್ಯದಲ್ಲಿ ಅಂತ. ಅವ್ನಿಗೆ ಇವಾಗ ಏನೋ ಸಿರಮ್ ಏನೋ ಹಾಕಿದ್ದಾರೆ. ಸೊ 5 ಮಿನಿಟ್ಸ್ ಬಿಡಬೇಕು, ಅದಕ್ಕೆ ಮಾತಾಡಿಸ್ತಾ ಇದ್ದೀನಿ. ಸೊ ಅವ್ನು ಇವಾಗ ಇದು 4th ಸೆಷನ್ ತಗೋತಾ ಇರೋದು. ಆ್ಯಂಡ್ ಎಷ್ಟೊಂದು ಜನ ಕೇಳಿದ್ದಾರೆ ದಟ್ ಫೇಸಲ್ಲಿ ಡಿಫ್ರೆನ್ಸ್ ಕಾಣಿಸ್ತಿದೆ ನಮಗೆ ವ್ಲಾಗ್ಸಲ್ಲಿ ಬಿಫೋರ್ಗಿನ ಇವಾಗ ಅಂತ. ಸೊ ಇಟ್ ಇಸ್ ಬಿಕಾಸ್ ಅವ್ನಿಗೆ ಗ್ಲೋ ಅಪ್ ಸೆಷನ್ ಕಂಟಿನ್ಯೂಸ್ ಆಗಿ ಮಂತ್ಲಿ ಒನ್ಸ್ ತಗೋತಾನೆ ಇದ್ದಾನೆ ಅವನು. ಸೊ ದ್ಯಾಟ್ ಈಸ್ ದ ರೀಸನ್ ಫಾರ್ ದ್ಯಾಟ್. ಆ್ಯಂಡ್ ಓಕೆ, ಮತ್ತೆ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಪಾಪ, ನಾನು ಟೈಮ್ ವೇಸ್ಟ್ ಮಾಡೋಲ್ಲ. ಸೊ ಎವ್ರಿ ಟೈಮ್ ಅವ್ನಿಗೆ ಗ್ಲೋ ಅಪ್ ಸೆಷನ್ ತೊಗೋಬೇಕಾದ್ರೆ ಅವ್ನ ಸ್ಕಿನ್ ಚೇಂಜಸ್ ಗೊತ್ತಾಗ್ತಿದೆ. ಬಿಕಾಸ್ ಫಸ್ಟ್ ಇದ್ದಿದ್ದ ಆ ಡಲ್ನೆಸ್, ಇವಾಗ ಆ ಗ್ಲೋ ಎಲ್ಲ ಕೂಡ ಇದರಲ್ಲಿ ನಿಮಗೆ ಕಾಣಿಸ್ತಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಇವರ ಪ್ರೊಸೀಜರ್ ಬಂದು ತುಂಬ ನೀಟ್ ಆ್ಯಂಡ್ ಕ್ಲೀನ್, ಹಾಗೆ ತುಂಬ ಆರ್ಗನೈಸ್ಡ್ ಆಗಿ ಮಾಡ್ತಾರೆ. ಸೊ ಆಸ್ ಯು ಕ್ಯಾನ್ ಸಿ ಇನ್ ದ ವಿಡಿಯೋ, ಅವರ ಪ್ರತಿಯೊಂದು ಸ್ಟೆಪ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಇರುತ್ತೆ. ಹುಷಾರಿಲ್ಲ, ಹುಷಾರಾಗಿದ್ದು ಹಾಕ್ಸ್ಕೊಳ್ಳೋದಂದ್ರೆ ಇದೆ. ಚುಚ್ಚಿಸ್ಕೊಂತ ಇವಾಗ. ಲಾಸ್ಟ್ ಟೈಮ್ ಚುಚ್ಚಿ ನೋಡಿಲ್ಲ ನೀನು? ಎಲ್ಲಿದ್ದೆ ನೀನು? ನಾನು ಅಲ್ಲಿ ಆ ಕಡೆ ಇದ್ದೆ. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ನಾನು IV ಡ್ರಿಪ್ ತಗೋತಾ ಇದ್ದೀನಿ. ಕರೆಕ್ಟ್ ಅಲ್ವಾ? IV ಡ್ರಿಪ್ ಇದು ನಾನು ಲಾಸ್ಟ್ ಟೈಮು ತೊಗೊಂಡಿದ್ದೆ. ಬಟ್ ಅವಾಗ ಅಂಡರ್ ಐ ಪೀಲ್ ಕೂಡ ತೊಗೊಂಡಿದ್ದಲ್ಲ, ಒಟ್ಟಿಗೆ ತೊಗೊಂಡಿದ್ದೆ. ಹೇಳಿ ಬರೀ ಇದು ಮಾತ್ರ ತೊಗೊಂಡಿದ್ದೀನಿ. ಬಿಕಾಸ್ ನನಗೆ ಕಣ್ಣಿಗೆ ಲಾಸ್ಟ್ ಬ್ಲಾಗ್ಸಲ್ಲಿ ನೋಡಿದ್ದೀರಲ್ಲ, ನನ್ನ ಕಣ್ಣಿಗೆ ಎಫೆಕ್ಟ್ ಆಗಿತ್ತು, ಅದಕ್ಕೆ ಇವಾಗ IV ಡ್ರಿಪ್. ಓಕೆ ಓಕೆ. ನಿಂಗೆ ಎಷ್ಟು ಖುಷಿ ಅಲ್ಲ? ನಂಗೆ ಗೊತ್ತು, ಏನಕ್ಕೆ ನಿಂಗೆ ತುಂಬ ಖುಷಿ. ನಾನು ಅಳ್ತೀನಿ ಈಗ. ಎಸ್, ಸೌಂಡ್ ಎಫೆಕ್ಟ್ ಕೊಡೋದೆಲ್ಲ ಆಫ್ ಮಾಡೋ ಮೇಲೆ ಹೇಳಿದ್ದೀನಿ ಈಗಲೇ. ನನ್ನ ಇದೆ ಅಲ್ಲ, ಅದು ಕಾಣಿಸ್ತಾ ಇಲ್ಲ. ಸ್ವಲ್ಪ ಅಂತ
ಸೊ ನನ್ನ ಗ್ಲೋ ಅಪ್ ಸೆಷನ್ ಆದಮೇಲೆ ನಾನು ತಗೊಂಡಿದ್ದು ಲೇಸರ್ ಹೇರ್ ರಿಡಕ್ಷನ್ ಟ್ರೀಟ್ಮೆಂಟ್. ಸೊ ನನಗೆ ವ್ಯಾಕ್ಸಿಂಗ್ ಎಲ್ಲ ಮಾಡಿಸಿ ತುಂಬ ಸ್ಟ್ರೆಸ್ ಆಗಿದ್ದರಿಂದ ನಾನು ಈ ಟೈಮ್ ಇದನ್ನು ಚೂಸ್ ಮಾಡಿದೆ. ಆ್ಯಂಡ್ ಎಸ್, ಐ ಲವ್ ದ ಟ್ರೀಟ್ಮೆಂಟ್. ಎಸ್, ಇವಾಗ ಇವತ್ತಿನ ಟ್ರೀಟ್ಮೆಂಟ್ಸ್ ಎಲ್ಲ ಮುಗೀತು ನಮ್ಮದು. ಸೊ ನವೀನ್ ಬಂದು ಗ್ಲೋ ಅಪ್ ಸೆಷನ್ ತಗೊಂಡ, ನಾನು IV ಟ್ರಿಪ್ ಹಾಗೆ ಲೇಸರ್ ಫಾರ್ ಮೈ ಹೇರ್ ರಿಡಕ್ಷನ್. ನನ್ನ ಹೇರ್ ಕೈಯಲ್ಲಿ ಮತ್ತು ಕಾಲೆಲ್ಲ ವ್ಯಾಕ್ಸ್ ಮಾಡಿಸಿ ಇಟ್ ವಾಸ್ ಟು ಹೆಕ್ಟಿಕ್. ಸೊ ಈ ಟೈಮ್ ನಾನು ಈ ಟ್ರೀಟ್ಮೆಂಟ್ ಕೂಡ ತಗೊಂಡೆ. ಸೊ ಅದು ಪ್ರೊಸೀಜರ್ ಮತ್ತೊಂದು ಪ್ರತಿಯೊಂದನ್ನು ನಾನು ಇನ್ಸ್ಟಾ ರೀಲಲ್ಲಿ ಕೂಡ ಹಾಕಿರ್ತೀನಿ, ಹಾಗೆ ವ್ಲಾಗಲ್ಲಿ ಕೂಡ ಹಾಕಿದ್ದೀನಿ. ಸೊ ಕಂಪ್ಲೀಟ್ ಪ್ರೊಸೀಜರ್ ಚೆಕ್ ಮಾಡಿ. ಆ್ಯಂಡ್ ಫಾರ್ ಮೋರ್ ಡೀಟೇಲ್ಸ್ ಆ್ಯಂಡ್ ಫಾರ್ ಇನ್ಫಾರ್ಮೇಷನ್ ನನ್ನ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಸೊ ಎಲ್ಲ ಡೀಟೇಲ್ಸ್ ಕೂಡ ಹಾಕಿರ್ತೀನಿ. HK ಸೆಷನ್ ನೋಡು, ಪಳ 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 ಪಳ. ಎಸ್, ನಾನು ಈ ಟೈಮ್ HK ಇಂದ ಒಂದು ಕ್ರೀಮ್ ತಗೊಂಡಿದ್ದೀನಿ. ಸೊ ಇದನ್ನ ರಿವ್ಯೂ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ. ಇದು ನಾನು ತಗೊಂಡು, ಇದು ಬೇರೆದು, ನೀನು ಯೂಸ್ ಮಾಡೋದಲ್ಲ. ನೆಕ್ಸ್ಟ್ ಎಲ್ಲಿಗೆ ನವೀನ್? ಹಾಂ, ಊಟಕ್ಕ? ಓಕೆ, ಆಯ್ತು, ಹೋಗಲಿ. ಏನ್ ಗೊತ್ತಾ, ನಿನಗೊಂದು ಸರ್ಪ್ರೈಸ್ ಕೊಡ್ಲಾ? ಎಂತ ಹೇಳು. ನಾನೇನೋ ತಂದೀನಿ, ಬಟ್ ನನಗೆ ನಿನಗೆ ಇಷ್ಟ ಆಗುತ್ತೆಲ್ಲೋ ಗೊತ್ತಿಲ್ಲ. ಆದರೆ ಏನು ನಾರ್ಮಲ್ ಆಗಿ ಏನಾರ್ಥ ಗೆಸ್ ಮಾಡಿ ಏನು ತಂದಿರ್ಬೋದು ನಾನು. ಚಾಕ್ಲೇಟ್. ಅದೇ ನಾನು ಚಾಕ್ಲೇಟ್ ತಿನ್ನಲ್ಲ, ಬಿಕಾಸ್ ನಾನು ಡಯಟ್ ಮಾಡ್ತೀನಿ. ಮತ್ತೆ ಇನ್ನು ಹೇಳ ಆಮೇಲೆ ಏನು ನಂಗೆ ಗೊತ್ತು. ಟೆಡಿ ಬೇರಲ್ಲ ಅದು. ಅದೇ ಮೊನ್ನೆ ವ್ಲಾಗಲ್ಲಿ ನೋಡಿದ್ನಲ್ಲ, ಅದ ವ್ಲಾಗಲ್ಲಿ ನೋಡಿ ಹೆಂಗ್ ಹೋಗ್ತಾ ನೋಡು ಹುಡುಗಿ. ಬಿಡೋ ಹೋಗ್ಲಿ, ಬಿಡೋ ಹುಡುಗಿ, ಬಿಡೋ ನವೀನ ಹೋಗ್ಲಿ ಹುಡುಗಿ ಪಾಪ. ಹೇಳು. ಮೊನ್ನೆ ನಾನು ಇದು ನೋಡಿದ್ನಲ್ಲ, ಗೊಂಬೆ ಅದ? ಅದು ಅಲ್ಲ. ಮತ್ತೆ ಇನ್ನೇನು ನಂಗೆ ಗೊತ್ತಿಲ್ಲ, ಹೇಳ. ಓಪನ್ ಮಾಡಿ ಮೇಲೆ ಏನಿದ್ನ? ರೋಸು. ನಾನು ಇದನ್ನೆಲ್ಲ ರೀಲ್ಸ್ ಅಲ್ಲಿ ನೋಡಿದೀನಿ. ರೋಸು ಓಪನ್ ಮಾಡಾಯ್ತು. ಇಲ್ಲ, ಸಿಗ್ನಲ್ ಐತೆ. ಓ ಹೇಳು. ಓಪನ್ ರೋಸಾ? ಓಪನ್ ಮಾಡು. ಸುರಿ ಉಳು ನೋಡಿ, ಹಿಂಗ್ ಸುರಿ ಉಳುತ್ತೆ. ಕರೆಕ್ಟಾಗಿ ಗೆಸ್ ಮಾಡ್ಬಿಡಿ. 1 2 3. ಏನಿದು? ಲಿಪ್ಸ್ಟಿಕ್. ಹೆಂಗೆ? ವಾವ್ ನವೀನ, ಯಾವಾಗ ಇದೆಲ್ಲ ಕಲ್ತ್ಕೊಂಡೆ ನೀನು? ಗೊತ್ತಿಲ್ಲ, ಅದೆಲ್ಲ ಇಷ್ಟ ಆಗೋದು ಗೊತ್ತಿಲ್ಲ, ಸುಮ್ಮನೆ ತಗೊಂಬಂದೆ. ಈ ಬ್ರ್ಯಾಂಡ್ ಬ್ರ್ಯಾಂಡ್ ತೋರಿಸಲ್ಲ, ಬ್ರ್ಯಾಂಡ್ ನೋಡಾದ್ಮೇಲೆ ಇಷ್ಟ ಆಗುತ್ತೆ ನಂಗೆ. ಯಾವ ಶೇಡ್ ಇದು? ಹೆಂಗೆ? ಥ್ಯಾಂಕ್ಸ್ ನವೀನ. ನಂಗೆ ಗೊತ್ತು ನೀನು ಯಾಕೆ ತಂದಿದ್ಯಾ ಅದನ್ನ ಅಂತ. ಏನಕ್ಕೆ? ಲಾಸ್ಟ್ ನನ್ನ ವ್ಲಾಗಲ್ಲಿ ಒಂದ್ಸಲಿ ನಾನು ಲಿಪ್ಸ್ಟಿಕ್ ಆಡ್ ಮಾಡಿದ್ದಲ್ಲ ನೀನು, ಅದಕ್ಕೆ ಅದೇ ಬ್ರ್ಯಾಂಡ್ ಲಿಪ್ಸ್ಟಿಕ್ ತಂದಿದ್ಯಾ. ಥ್ಯಾಂಕ್ ಯು. ಥ್ಯಾಂಕ್ಸ್ ನವೀನ. ಇವಾಗ ಇದು ತಂದ್ಕೊಟ್ಟಿದ್ಯಲ್ಲ, ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ನೀನು ನನ್ನಿಂದ? ಏನಿಲ್ಲ, ಜಗಳ ಕೋಪ ಕಮ್ಮಿ ಮಾಡ್ಕೊ. ಜಗಳ ಆಸ್ ಇಫ್ ನಾನು ದಿನಾ ಕೋಪ ಮಾಡ್ಕೊಂಡು ದಿನಾ ಜಗಳ ಆಡ್ತೀನ. ಹೌದು, ಇದ್ದವು. ಹೌದು, ಅದಕ್ಕೆ ಕಮ್ಮಿ ಮಾಡೋದು. ಇದ್ದವು. ಎನಿವೇಸ್, ಥ್ಯಾಂಕ್ಸ್ ನವೀನ. ಲಿಪ್ಸ್ಟಿಕ್ ಹಾಳು ಮಾಡಿದ್ದು ತಗೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್. ನೆಕ್ಸ್ಟ್ ಟೈಮ್ ನಾನೇನಾದರೂ ನಿನ್ನ ವಸ್ತು ಹಾಳು ಮಾಡಿದ್ರೆ ಅದನ್ನ ಯೋಚನೆ ಮಾಡ್ಬಿಟ್ಟು ತಂದ್ಕೊಡ್ತೀನಿ, ಆಯ್ತಾ? ಓಕೆ, ಥ್ಯಾಂಕ್ಸ್. ಬಟ್ ಇನ್ ರಿಟರ್ನ್ ನಾನು ನಿಂಗೆ ಒಂದು ಗಿಫ್ಟ್ ಕೊಡ್ತೀನಿ, ಆದಷ್ಟು ಬೇಗ. ಆಯ್ತು ನಡಿ, ಸಾಕು, ಮನೆಗೆ ಹೋಗೋಣ. ಮನೆಗೆ ಹೋಗ್ಬೇಕು, ಟೈಮ್ ಆಯ್ತು, ನಮ್ಮಮ್ಮ ಬೈತಾರೆ. ಅದಕ್ಕೆ ಹೋಯ್ತಾರ. ನಡಿ.